ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್ 3ನೇ ತಿಂಗಳು ನಡೀತಾ ಇದೆ. ಹಾಗಾಗಿ ಸಿಂಹರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭವಾಗುತ್ತಾ, ಲಾಭವಾಗುತ್ತಾ ಎಂಬುದನ್ನು ಕೂಡ ನಾವು ಗಮನಿಸೋಣ. ಏನೇನೇ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತಹ ವಿಷಯಗಳನ್ನು ಕೂಡ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಅಂದರೆ ಸಿಂಹರಾಶಿ ವಿಶೇಷವಾಗಿ ಲೀಡರ್ಶಿಪ್ ವಹಿಸುವಂತಹ ಒಂದು ರಾಶಿ. ಮಘ ನಕ್ಷತ್ರ 1, 2, 3, 4ನೇ ಪಾದ, ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೆ ಕೂಡ ನೀವು ನೋಡ್ತಾ ಇರಿ, ನಕ್ಷತ್ರ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಇದು ಕೇವಲ ಗೋಚಾರ ಫಲಗಳು. ಯಾಕಂದರೆ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಇರಬಹುದು. ಹಾಗೆ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಏನೇನು ಶುಭ ಮತ್ತು ಅಶುಭ ಫಲಗಳನ್ನು ನೀಡುತ್ತಾರೆ ಎಂಬುದನ್ನು ಕೂಡ ಒಂದು ತಿಳಿಸ್ಕೊಡುವಂತಹ ಒಂದು ಪುಟ್ಟದಾದಂಥ ಒಂದು ಪ್ರಯತ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ನೋಡಿ ಗ್ರಹಸ್ಥಿತಿ ಹೇಗಿದೆ. ನಿಮ್ಮ ರಾಶಿಯಿಂದ 2ನೇ ರಾಶಿಯ ಕೇತು, ಹಾಗೆ ನಿಮ್ಮ ರಾಶಿಯಿಂದ ವಿಶೇಷವಾಗಿ ನೋಡಿ 3, 4, 5, 6ನೇ ರಾಶಿಯಲ್ಲಿ ಯಾರಿಲ್ಲ, 7ನೇ ರಾಶಿಯಲ್ಲಿ ಕುಜ ಶುಕ್ರ ಶನಿ 7ನೇ ರಾಶಿಯಲ್ಲಿದ್ದಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. 8ನೇ ರಾಶಿಯಲ್ಲಿ ರವಿ ಇದ್ದಾನೆ, ಹಾಗಾಗಿ 8ನೇ ರಾಶಿ ರವಿ ಒಳ್ಳೆಯವನಲ್ಲ, ಯಾಕಂದರೂ ಕೂಡ ರಾಹು ಜೊತೆಗಿದ್ದಾನೆ. ಹಾಗಾಗಿ 9ನೇ ರಾಶಿಯಲ್ಲಿ ಗುರು ಇದ್ದಾನೆ, ಬಹಳ ಒಳ್ಳೆಯದಾದಂಥದ್ದು ನಿಮಗೆ. ಯಾಕಂದರೆ ಭಾಗ್ಯದ ಗುರು ಎಲ್ಲ ಭಾಗ್ಯ ಕೊಡ್ತಾ ಇದ್ದಾನೆ ಸಿಂಹರಾಶಿಯವರಿಗೆ. ಹಾಗಾಗಿ ನೋಡೋಣ, ಒಂದು 10, 12 ಬಹಳ ಶುಭವಾದಂಥ ಫಲಗಳನ್ನು ಕೂಡ ಗಮನಿಸೋಣ. ಈ ತಿಂಗಳಲ್ಲಿ ನೋಡಿ, ಮಾರ್ಚ್ ತಿಂಗಳಲ್ಲಿ ಒಂದು ಬಹಳ ಮುಖ್ಯವಾಗಿ ಶಿವರಾತ್ರಿ ಇದೆ. ಹಾಗಾಗಿ ಶಿವರಾತ್ರಿ ನಾಡಿನ ಹಬ್ಬ, ಜಗತ್ತಿನ ಹಬ್ಬ. ನಮಃ ಶಿವಾಯ ಅಂತೇಳಿ ಜಪ ಮಾಡ್ತಾ 8ನೇ ತಾರೀಕಿಗೆ ಶಿವರಾತ್ರಿ ಇದೆ. 9ನೇ ತಾರೀಕಿಗೆ ಶನೈಶ್ಚರ ಜಯಂತಿ, ವಿಶೇಷವಾಗಿ ಶನೈಶ್ಚರನ್ನು ಆರಾಧನೆ ಮಾಡುವಂಥದ್ದು. ಹಾಗೆ 10ನೇ ತಾರೀಕಿಗೆ ನೋಡಿ ಅಮಾವಾಸ್ಯೆ ಇದೆ, ಶಿವರಾತ್ರಿ ಅಮಾವಾಸ್ಯೆ. ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ. 25ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಇದೆ. ಹೋಳಿ ಹಬ್ಬ ಅಂದರೆ ಹೋಳಿ ಹುಣ್ಣಿಮೆ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಪ್ರತಿ ಹುಣ್ಣಿಮೆಯೂ ಕೂಡ ಒಳ್ಳೆಯದೇ, ಆದರೆ ಒಂದೊಂದು ವಿಶೇಷವಾದಂಥ ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದು ಮಾಡಿ ಅದರಿಂದ ಕೂಡ ಶುಭವಾಗುತ್ತೆ. ನೋಡಿ, ಈ 10 ಶುಭವಾದಂಥ ಫಲಗಳು ಏನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. 1ನೇದಾಗಿ ದ್ವಿತೀಯ ಸ್ಥಾನದ ಕೇತು. ಹಾಗಾಗಿ ನಿಮ್ಮ ಹಿಂದೆ ಯಾವ ಕೆಲಸ ನಿಂತು ಹೋಗಿದೆಯೋ, ಜನವರಿ ಫೆಬ್ರವರಿಯಿಂದ ಇರಬಹುದು ಅಥವಾ 2023 ಡಿಸೆಂಬರಿಂದ ಇರಬಹುದು, ಯಾವ ಕೆಲಸ ನಿಂತು ಹೋಗಿದೆಯೋ ಅಂತಹ ಕೆಲಸಗಳು ಮುಂದುವರೆಯುವಂತಹ ಪ್ರಯತ್ನ. ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಉತ್ತಮವಾಗಿದೆ. ಅದರ ಜೊತೆಯಲ್ಲಿ ಬಿಸ್ನೆಸ್ ಮ್ಯಾನ್ಗಳು, ಈ ರಾಶಿಯವರು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಂಥವರು, ಬಿಲ್ಡರ್ ಇರಬಹುದು, ಅಥವಾ ದೊಡ್ಡ ದೊಡ್ಡ ಥಿಯೇಟ್ರ್ ಇಟ್ಕೊಂಡು ಸಿನಿಮಾಗಳನ್ನೆಲ್ಲ ಮಾಡ್ತಾ ಇದ್ದಂಥವ್ರು ಇರಬಹುದು. ಹಾಗೆ ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿಗಳಿದೆ. ಇದು ಬಹಳ ಉತ್ತಮವಾದಂಥದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ನಿಂತಹ ಕೆಲಸಗಳು ಮುಂದೆ ಹೋಗುವಂತಹದ್ದು 1ನೇದಾದಂತಹ ದೊಡ್ಡದಾದಂಥ ಅವಕಾಶಗಳು. 2ನೇದಾಗಿ ಧಾರ್ಮಿಕ ಕ್ಷೇತ್ರಗಳನ್ನು ನೀವು ಸ್ಥಾಪನೆ ಮಾಡಿ ನಡೆಸ್ತಾ ಇದ್ದರೆ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು. ಮತ್ತು ಧಾರ್ಮಿಕ ಮುಖಂಡರಿದ್ದರೆ ಈ ರಾಶಿಯವರಿಗೆ ಬಹಳ ಒಳ್ಳೆಯದಾದಂಥದ್ದು. ಈ ತಿಂಗಳಲ್ಲಿ ನೋಡಿ, ಧಾರ್ಮಿಕ ಮುಖಂಡರು ಯಾರ್ಯಾರಿದ್ರು ಅಂಥವ್ರಿಗೆ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಯಾಕಂದರೆ 2 ಥರ, ಒಂದು ಇಷ್ಟಾಕರ್ಮ, ಪೂರ್ತಾಕರ್ಮ ಅಂಥೇಳಿ. ಇಷ್ಟ ಅಂತಂದರೆ ಇಲ್ಲ ನನಗೆ ಆಗಬೇಕು ಅಂಥೇಳಿ ಮಾಡ್ತಾ ಇರುವಂಥದ್ದು. ಇನ್ನು ಪೂರ್ತಕರ್ಮ ಅಂತಂದರೆ ಜಗತ್ತಿಗೆಲ್ಲ ಒಳ್ಳೆಯದಾಗಲಿ, ಹಸುಗಳಿಗೆ ನೀರನ್ನೆಲ್ಲ ಒಂದು ಕಡೆಗೆ ಇಡುವಂಥದ್ದು, ಅಥವಾ ಎಲ್ಲ ಒಂದು ಕಡೆ ಗೋಶಾಲೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಕೈಲಾದಂಥ ಸೇವೆ ಮಾಡುವಂಥದ್ದು. ಅರಳಿ ಮರಕ್ಕೆ ಸುತ್ತಲೂ ಕೂಡ ಒಂದು ನೆರಳು ಇರುವಂತಹ ಒಂದು ಅರಳಿ ಮರದ ಕಟ್ಟೆ ಕಟ್ಟಿಸುವಂಥದ್ದು, ಹೀಗೆ ಕೆರೆಗಳನ್ನು ಕಟ್ಟಿಸುವಂಥದ್ದು, ಜಗತ್ತಿಗೆ ಜನಕ್ಕೆ ಒಳ್ಳೆಯದು ಮಾಡುವಂಥದ್ದು ಪೂರ್ತಕರ್ಮ. ಹಾಗಾಗಿ ನಿಮ್ಮ ರಾಶಿಯವರೆಲ್ಲ ಜಾಸ್ತಿ ಪೂರ್ತಕರ್ಮ ಮಾಡುವಂಥವರು. ಇಷ್ಟಾಕರ್ಮಗಳನ್ನು ಮಾಡಿಕೊಳ್ತೀರಿ, ಆದರೆ ಪೂರ್ತಕರ್ಮ ಹೇಳುವಂಥದ್ದೇ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಪೂರ್ತಕರ್ಮದಿಂದ ಏನಾಗುತ್ತೆ, ನಿಮಗೆ ಹೆಚ್ಚಿನದಾದಂಥ ಪುಣ್ಯಾಂಶಗಳು ಕೂಡ ಲಭಿಸುತ್ತೆ ನಿಮಗೆ. ಅದು ಬಹಳ ಒಳ್ಳೆಯದಾದಂಥದ್ದು. ಒಟ್ಟಿನಲ್ಲಿ ಧಾರ್ಮಿಕ ಮುಖಂಡರಿಗೂ ಕೂಡ ಒಳ್ಳೆಯದಿದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ನೋಡಿ, ಭಾಗ್ಯದಲ್ಲಿರುವಂತಹ ಬುಧ, ಯಾರ್ಯಾರು ಶೈಕ್ಷಣಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ದೀರೋ, ಸ್ಕೂಲು, ಕಾಲೇಜು ಇತ್ಯಾದಿಗಳಿಗೆ ಹೆಚ್ಚಿನದಾದಂಥ ಒಳ್ಳೆಯದಾದಂಥದ್ದು. ಯಾಕಂದರೆ ನಿಮಗೆ ನಿಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಟಾಪಲ್ಲಿ ಬರ್ತಾರೆ, ಬಹಳ ಚೆನ್ನಾಗಾಗತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲದೂ ಕೂಡ ಒಳ್ಳೆಯ ಜಾಗದಲ್ಲಿ ಓದಬೇಕು. ಓದುವಂಥ ವಿದ್ಯಾರ್ಥಿಗಳ ಮನಸ್ಸು ಕೂಡ ಸಮಾಧಾನ ಇರಬೇಕು. ಹೇಳಿಕೊಡುವಂತಹ ಗುರುಗಳ ಮನಸ್ಸು ಕೂಡ ಬಹಳ ಚೆನ್ನಾಗಿರಬೇಕು. ಟೀಚಿಂಗ್ ಪ್ರೊಫೆಷನ್ ಅಂತಂದರೆ ಟೀಚರಿಗೂ ಕೂಡ ಒಳ್ಳೆಯ ರೀತಿಯಾಗಿ ಹೇಳಿಕೊಡುವಂತಹ ಮನಸ್ಥಿತಿಯು ಕೂಡ ಬೇಕಾಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಸೇರಿ ಬರುತ್ತೆ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರ ಇಷ್ಟನ್ನೂ ಸೇರಿಸಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗುವಂಥದ್ದು.
ಹಾಗೆ ನಾಲ್ಕನೇದಾಗಿ ನೋಡಿ, ಸ್ವಲ್ಪ ಬೋರ್ವೆಲ್ಲಲ್ಲೇನೋ ಸಮಸ್ಯೆ ಆಗಿದೆ, ನೀರು ಯಾಕೋ ಬರ್ತಾ ಇಲ್ಲ. ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು, ನೀರಿನ ಹಾಹಾಕಾರ ಅಂತ ಅಂದ್ಕೊಳ್ತಾ ಇರ್ತೇವೆ. ಯಾಕಂದರೆ ಬಿಸಿಲು ಇಷ್ಟೊಂದು ವಿಪರೀತವಾದಂಥ ಬಿಸಿಲಿದೆ. ಹಾಗಾಗಿ ನೀರಿನ ಅವಕಾಶಗಳು, ನೀರಿನ ಅಭಿವೃದ್ಧಿಗಳು ಕೂಡ ಆಗುತ್ತೆ. ಹಾಗೆ ನೀರಿನ ಸೋರ್ಸುಗಳು ಈಶ್ವರಾನುಗ್ರಹದಿಂದ ಬಹಳ ಒಳ್ಳೆಯದಾಗಬಹುದು. ಹಾಗಾಗಿ ನೀರಿನ ಸಮಾಧಾನ, ನೀರಿನ ಅವಕಾಶಗಳು ಬಹಳ ಚೆನ್ನಾಗಾಗ್ತದೆ ಅಂತೇಳಿ ಹೇಳ್ಬೋದು. ನೀರಿನ ಅಭಿವೃದ್ಧಿಗಳಿದೆ ನೋಡಿ. ನೀರಿನ ವ್ಯಾಪಾರ ಯಾರ್ಯಾರು ಮಾಡ್ತಾಯಿದ್ರು ಅಂಥವ್ರಿಗೆ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಬರಬಹುದು. ಅನಂತರದಲ್ಲಿ ಧಾರ್ಮಿಕ ಮುಖಂಡರು ಕೂಡ ಬಹಳ ಉತ್ತಮವಾದಂತಹ ಒಂದು ದೇವತೆ ಆರಾಧನೆ ಮಾಡುವಂಥದ್ದು, ನಿಮ್ಮ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳಾಗುವಂಥದ್ದು, ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ವಾಕ್ಸ್ಥಾನ, ಮಾತಿನ ಸ್ಥಾನಗಳೇನಿದೆಯೋ ಅದು ನಡೀತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಾವು ಹೇಳಿದ್ರೂ ಕೂಡ ಆ ಕೆಲಸಗಳಾಗುವಂಥ ಸ್ವಲ್ಪ ಕಷ್ಟ. ಆದರೆ ಈ ತಿಂಗಳಲ್ಲಿ ನಿಮಗೆ ನೀವು ಏನು ಹೇಳ್ತೀರೋ, ಏನು ನುಡಿತೀರೋ ಅಂತ ನಡೆಯುವ ಹಾಗಾಗುತ್ತೆ. ಯಾಕಂದ್ರೆ ನುಡಿಯುವುದು ನಡೆಯಬೇಕು ಅಂಥೇಳಿ ಭಗವಂತನ ಅನುಗ್ರಹದಿಂದ ಆ ಭಗವಂತನ ನಡೆಯುವ ಹಾಗೆ ಭಗವಂತ ಮಾಡ್ತಾನೆ. ನಮ್ಮ ಕೈಯಲ್ಲಿ ಏನಿಲ್ಲ, ಭಗವಂತನ ಅನುಗ್ರಹ. ಹಾಗೆ ಸೋದರರಿಂದ ಅನುಕೂಲ ನೋಡಿ. ಸೋದರರು ಕೂಡ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ್ಯಾರು ನಿಮಗಿದಾರೋ ಅಂಥವರಿಂದ ಸಣ್ಣ ಪುಟ್ಟ ಏನಾದ್ರು ಕಿರಿಕಿರಿ ಆಗ್ತಾ ಇದ್ದರೆ, ದ್ವೇಷ ಆಗ್ತಾ ಇದ್ದರೆ, ಬೇಜಾರಾಗ್ತಾ ಇದ್ದರೆ ಅದೆಲ್ಲ ದೂರವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳಾಗುತ್ತೆ. ಹಾಗಾಗಿ ಕ್ಲೇಶಗಳೆಲ್ಲ ದೂರ ಆಗುವಂಥದ್ದು ಮತ್ತು ಸುಖ ಅಭಿವೃದ್ಧಿ ಆಗುವಂಥದ್ದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಏನು ನೋಡಿದ್ರೂ ಕೂಡ ಸಮಾಧಾನ ಇಲ್ಲ, ಮನಸ್ಸಿಗೆ ಬಹಳ ಒತ್ತಡ ಆಗ್ತಾ ಇದೆ, ಬಹಳ ಚಿಂತೆ ಆಗ್ತಾ ಇದೆ, ಯಾಕೋ ಏನು ಮಾಡಿದ್ರೂ ಕೂಡ ಸಮಾಧಾನ ಇಲ್ಲ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಸಮಾಧಾನ, ಸ್ವಲ್ಪ ಮನಸ್ಸಿಗೆ ಯಾವುದೋ ಒಂದು ದೃಢವಾದಂಥ ವಿಶ್ವಾಸ ಬರುವಂಥದ್ದು ಹೀಗೆಲ್ಲ ಆಗ್ತಾ ಬರುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಯಾರಿಗೆ ಸಂತಾನ ಆಗಿಲ್ವೋ, ಮದುವೆ ಆಗಲಿಲ್ವೋ ಅಂಥವರಿಗೆ ನೋಡಿ ಗುರುಬಲ ಇದೆ. ಹಾಗಾಗಿ ವಿವಾಹಕ್ಕೂ ಅನುಕೂಲ ಆಗುತ್ತೆ. ಮತ್ತು ನಿಮ್ಮ ರಾಶಿಯವರು ಹೋಗಿ ಮುಂದಾಳತ್ವದಲ್ಲಿ ಪ್ರಯತ್ನ ಮಾಡಿದ್ರೆ ಹುಡುಗ ಹುಡುಗಿ ಇಬ್ಬರನ್ನು ಕೂಡ ಹೊಂದಿಸಿದ್ರೆ ಮದುವೆಗೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ನಿಮ್ಮ ಗುರುಬಲ ಇದೆ. ಯಾಕಂದರೆ 10 ಜನ ಒಂದು ವಾಹನದಲ್ಲಿ ಹೋಗ್ತಾ ಇದ್ದೇವೆ, 4 ಜನರ ಟೈಮ್ ಬಹಳ ಚೆನ್ನಾಗಿದ್ದರೂ ಕೂಡ ಮಿಕ್ಕಿರುವಂಥ 6 ಜನರು ಕೂಡ ಗೆಟನಾಗಿ ಹೋಗ್ತಾರೆ. 4 ಜನಕ್ಕೂ ಸರಿ ಇಲ್ಲ, 6 ಜನಕ್ಕೂ ಸರಿ ಇಲ್ಲ ಅಂದರೆ ಕಷ್ಟ. ಹಾಗೆ ನಿಮ್ಮ ಜೊತೆಗಿದ್ದವರಿಗೆಲ್ಲ ಒಳ್ಳೆಯದಾಗುತ್ತೆ. ಇನ್ನು ನೋಡಿ, ಶತ್ರುಗಳೆಲ್ಲ ಸ್ವಲ್ಪ ದೂರ ಆಗುವಂಥದ್ದು, ಶತ್ರು ಭಯ, ಶತ್ರು ಆತಂಕ ಇವೆಲ್ಲ ಸ್ವಲ್ಪ ದೂರ ಆಗುತ್ತೆ. ಕಿರಿಕಿರಿಗಳೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಬಹುದು. ಮತ್ತು ಅನಿರೀಕ್ಷಿತವಾದಂಥ ಧನಲಾಭ ಈ ತಿಂಗಳಲ್ಲಿ ಏನಪ್ಪ ಅಂತಂದರೆ, ನಿರೀಕ್ಷಿತವಾದಂಥ ಧನಲಾಭ ಏನೋ ಆಗ್ತಾ ಇರುತ್ತೆ. ಅದರ ಅನಿರೀಕ್ಷಿತವಾಗಿ ಎಲ್ಲ ಧನಲಾಭಗಳಾಗುವಂತಹದ್ದು ನೋಡಿ. 5 ಉದ್ಯಮಿಗಳಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು. ಕಬ್ಬಿಣ ವ್ಯಾಪಾರ ವ್ಯವಹಾರ ಮಾಡೋರು, ಮತ್ತು ಈ ರಾಶಿಯವರು ಡಿಜಿಟಲ್ ಮಾರ್ಕೆಟಿಂಗು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಂಥವರಿಗೆ, ಮತ್ತು ಕಾನೂನಿನ ಸೂಚನೆ ಸಲಹೆ ಕೊಡ್ತಾ ಇದ್ದವರಿಗೆ, ಮತ್ತು ಕಬ್ಬಿಣವನ್ನು ತಯಾರಿ ಮಾಡಿ ಅದನ್ನು ದೊಡ್ಡದಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ, ಮನೆ ಕಟ್ಟುವಂತಹ ಬಿಲ್ಡರ್ಗಳಿಗೆ ಈ ತಿಂಗಳು ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಏನೋ ಒಂದು ಕೆಲಸ ಕುದುರ್ತದೆ, ಏನೋ ಒಂದು ಆರ್ಥಿಕವಾಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಇದರಿಂದೆಲ್ಲ ಏನಾಗುತ್ತೆ, ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಬರುವಂಥದ್ದು, ಸಮಾಧಾನ ಆಗುವಂಥದ್ದು. ಇದ್ದಕ್ಕಿದ್ದ ಹಾಗೆ ಹೆಚ್ಚಿನದಾದಂಥ ಶೇರ್ಸ್ ಕಡೆ ಹೋಗ್ತೀರಿ. 5 ಜಾಗ್ರತೆ ಏನಪ್ಪ 5 ಜಾಗ್ರತೆ ಅಂದರೆ, ಒಂದು ಗೃಹಿಣಿಯರು ಸ್ವಲ್ಪ ಹುಷಾರಿಕೆಯಿಂದಿರಬೇಕು. ಗೃಹಿಣಿಯರು ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗಿಬಿಡುತ್ತೆ, ಇದ್ದಕ್ಕಿದ್ದ ಹಾಗೆ ಏನೋ ಚಿಂತೆ ಆಗಿಬಿಡುತ್ತೆ. ಮಕ್ಕಳ ವಿಷಯದಲ್ಲಿ ಜಾಗ್ರತೆ. ಯಾಕಂದರೆ ಮಕ್ಕಳನ್ನು ಸರಿಯಾಗಿ ಸಂಸ್ಕಾರ ಕೊಡುವಂಥ ಕರ್ತವ್ಯ ಹಿರಿಯರದು, ತಂದೆ ತಾಯಿಯವರದು. ಹಾಗಾಗಿ ತಂದೆ ತಾಯಿಯವರೇ ಮಕ್ಕಳ ಬಗ್ಗೆ ಸಮಯ ಕೊಟ್ಟಿಲ್ಲ ಅಂದರೆ ಇನ್ಯಾರು ತಾನೇ ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತಿನ ಆಧುನಿಕವಾದಂಥ ಜಗತ್ತಿನಲ್ಲಿ ಯಾರಿಗೂ ಸಮಯ ಇಲ್ಲ. ಎಲ್ಲ ಅವರವ್ರ ಕೆಲಸ, ಅವರವ್ರ ಒದ್ದಾಟ, ಅವರವ್ರ ಇದರಲ್ಲಿ ಇರ್ತಾರೆ. ಆದರೆ ಮಕ್ಕಳಿಗೋಸ್ಕರ ಸ್ವಲ್ಪ ಸಮಯ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ನಾವು ಮಕ್ಕಳಿಗೆ ಸಮಯ ಕೊಟ್ಟರೆ ಮಕ್ಕಳು ನಮಗೆ ಸಮಯ ಕೊಡ್ತಾರೆ. ಎಲ್ಲ ಕೆಲಸವೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಬಹಳ ಗಮನ ಇಟ್ಕೊಂಡು ಮಾಡುವಂಥ ಪ್ರಯತ್ನ. ಮತ್ತು ಸ್ವಲ್ಪ ಫೈನಾನ್ಸ್ ಮಾಡುವಂಥವ್ರು ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಮತ್ತು ಗೌರ್ಮೆಂಟಿನ ಅಧಿಕಾರಿಗಳು ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇದಿಷ್ಟು ನಿಮಗೆ ಸ್ವಲ್ಪ ಜಾಗ್ರತೆ. ಮಿಕ್ಕಿರುವಂಥದ್ದೆಲ್ಲ ಸಿಂಹರಾಶಿಯವರಿಗೆ ದೈವಾನುಗ್ರಹದಿಂದ ಮುಂದೆ ತಿಳ್ಕೊಂಡು ಹೋಗ್ತಾ ಇರ್ತದೆ. ಏನು ಅಂತಹ ಚಿಂತೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು, ಮಘಾ ನಕ್ಷತ್ರ ಏನು ಸಾಧ್ಯ ಆಗುತ್ತೋ ಅಷ್ಟು ಉಮಾಮಹೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವರಾತ್ರಿ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನವನ್ನು ಮಾಡಿ. ಶಿವರಾತ್ರಿ ಮುಗಿದ ಮೇಲೆ ಮಾಡಿದ್ರೂ ಆಗ್ತದೆ. ಯಾಕಂದರೆ ಹಿಂದಿನ ದಿವಸ ಎಲ್ಲ ವಿಶೇಷವಾಗಿ ಉಪವಾಸ ಇತ್ಯಾದಿಗಳು ಮಾಡ್ತಾ ಇದ್ದರೆ ಮರು ದಿವಸ ಮಾಡಿದ್ರೂ ಕೂಡ ಪರವಾಗಿಲ್ಲ. ಹಿಂದಿನ ದಿವಸ ಅನಂತರದಲ್ಲಾದರೂ ಕೂಡ ಅನ್ನದಾನ ಮಾಡಿ. ವಿಶೇಷವಾಗಿ ಅನ್ನದಾನದಿಂದ ಶಿವನ ವಿಶೇಷವಾದಂಥ ಅನುಗ್ರಹ ಮಾಡ್ತಾನೆ. ಇನ್ನು ಹುಬ್ಬ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ. ಶಿವರಾತ್ರಿ ವಿಶೇಷವಾದಂಥ ದಿವಸ ಇದೆ. ನಮಃ ಶಿವಾಯ. ಯಾಕಂದರೆ ಶಿವನು ಸಪ್ತಮ ರಾಶಿಯಲ್ಲಿದ್ದಾನೆ, ಶನಿಯೂ ಕೂಡ, ಮತ್ತು ಇನ್ನು ಅಷ್ಟಮದ ರವಿ ಬಂದಿದ್ದಾನೆ, ರಾಶ್ಯಾಧಿಪತಿ. ಅದು ಒಳ್ಳೆಯದಲ್ಲ. ಹಾಗಾಗಿ ಹುಬ್ಬ ನಕ್ಷತ್ರದ್ದು ಎಷ್ಟಾಗುತ್ತೋ ಅಷ್ಟು ಶಿವನಿಗೆ ರುದ್ರಾಭಿಷೇಕ, ಗಂಗೋದಕ ಅಭಿಷೇಕ, ಮತ್ತು ವಿಶೇಷವಾಗಿ ಬಿಲ್ಲುಪತ್ರ ಅರ್ಚನೆ ಅದೆಲ್ಲ ಮಾಡಿ. ಇನ್ನು ಉತ್ತರ ನಕ್ಷತ್ರ 1ನೇ ಪಾದದವರು ನೀವೇನಿಲ್ಲ, ಶಿವನಾಮಸ್ಮರಣೆ ಮಾಡ್ತಾ ಬನ್ನಿ. ಇನ್ನೇನು ಮಾಡೋದು ಬೇಡ. ಶಿವನನ್ನು ಭಕ್ತಿಯಿಂದ ನಾಮಸ್ಮರಣೆ ಮಾಡಿ.
ಭಜನೆ ಮಾಡಿ ಶಿವನನ್ನು ವಿಶೇಷವಾಗಿ ಮಾನಸ ಉಪಚಾರದಿಂದ ಪೂಜೆ ಮಾಡಿ. ನೋಡಿ, ಒಂದು ಸ್ತೋತ್ರ ಇದೆ, ರತ್ನೈ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದ ಮೋದಾಂಕಿತಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರಜತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವ ದಜಾನಿಧೆ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಇದು ಶಿವನ ಮಾನಸ ಉಪಚಾರ ಮಾಡುವಂಥ ಒಂದು ಸ್ತೋತ್ರಗಳು. ಈ ಸ್ತೋತ್ರಗಳನ್ನು ಪಠನೆ ಮಾಡಿ. ಶಿವರಾತ್ರಿಯನ್ನು ಮರಿಬೇಡಿ, ಯಾಕಂದರೆ ಶಿವನ ನಾಮಸ್ಮರಣೆ ಮಾಡಿ. ಶಿವನ ಆರಾಧನೆಯಿಂದ ಮಂಗಲವಾಗಲಿ. ಯಾರ್ಯಾರು ಶಿವನನ್ನು ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಶಿವರಾತ್ರಿ ಫಾಲ್ಗುಣ ಮಾಸ ಬಹಳ ಒಳ್ಳೆಯದಾದಂಥದ್ದು. ಮಾಘ ಮಾಸದ ಕೊನೆಗೆ ಫಾಲ್ಗುಣ ಮಾಸ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಈ ತಿಂಗಳಲ್ಲಿ. ಹಾಗಾಗಿ ಶಿವನ ಅನುಗ್ರಹ ಇರಲಿ. ನಮಃ ಶಿವಾಯ ಅಂತೇಳಿ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಒಳ್ಳೆಯದಾಗಲಿ. ಮಂಗಲಾನಿ ಭವಂತು. ಹರ ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹದೇವ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.